ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಮೋಟಿವೇಶನಲ್ ವಿಡಿಯೋ ಆಗಿರುತ್ತೆ. ನಾನು ತುಂಬ ದಿನಗಳಿಂದ ಹೇಳ್ತಾ ಇದ್ದೆ 10,000 ಸಬ್ಸ್ಕ್ರೈಬರ್ ಆಗಲಿ, ಅವಾಗ ಮಾತ್ರ ಒಂದು ಮೋಟಿವೇಶನಲ್ ವಿಡಿಯೋ ಮಾಡ್ತೀನಿ ಅಂತ. ಸೊ ಫೈನಲಾಗಿ ಮೋಟಿವೇಶನಲ್ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ, ಬಟ್ ಈ ಒಂದು ವಿಡಿಯೋ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ನನಗೆ ಫೇವ್ರೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋ ಕಾನ್ಸೆಪ್ಟ್ ಬಂದು ತುಂಬ ಜನ ನೋಡಿರ್ತಾರೆ ಫೇಸ್ಬುಕ್ಕಲ್ಲಿ. ಲಾಸ್ಟ್ ಡಿ ಬಾಸ್ ಅಂತ ಇಟ್ಕೊಂಡಿರ್ತಾರೆ, ಅವ್ರ ಹೆಸರು ಪಕ್ಕ, ಜೊತೆಗೆ ಯಶ್ ಅಂತ ಇಟ್ಕೊಂಡಿರ್ತಾರೆ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ತೊಗೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ನನ್ನ ಹೆಸರನ್ನು ತಗೊಂಡು. ಸೊ ವಿಡಿಯೋನ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆ ತನಕ ನೋಡಿ ಅಂತ ಹೇಳ್ತಾ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ಟೈಮ್ ಬೇಡ, ಬನ್ನಿ ಶುರು ಮಾಡೋಣ. ಓಕೆ, ನೀವೇ ಯೋಚನೆ ಮಾಡಿ. ಇವಾಗ ನನ್ನ ಹೆಸರು ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಇವಾಗ ಲಕ್ಕೇಶ್ ಯಶ್ ಅಂತ ಇಟ್ಟಿದ್ದೀನಿ, ಏನು ಅನಿಸುತ್ತೆ ನಿಮ್ಗೆ ಆ ಒಂದು ನೇಮ್ನ ನೋಡಿದ್ರೆ? ಇವಾಗ ನಾನೇ ಹೇಳ್ಬಿಡ್ತೀನಿ, 90% ಜನಗಳಿಗೆ ಏನು ಅನಿಸಿರುತ್ತೆ ಅಂತಂದರೆ, ಈ ಒಂದು ನೇಮ್ನ ನೋಡಿದಾಗ ಈ ಥರ ಶೋಕಿಯೆಲ್ಲ ಯಾಕೆ ಬೇಕು ಅಂತ ಅಂದ್ಕೊಳ್ಳೋರು ತುಂಬ ಜನ ಇರ್ತಾರೆ. ಇನ್ನು ಕೆಲವ್ರು ಅಂದ್ಕೊಳ್ತಾರೆ, ಇಟ್ಕೊಳ್ಳಿ ಅವ್ರ ತಂದೆ ತಾಯಿ ನೇಮ್ ಇಟ್ಕೊಳ್ಳಿ, ಕೊನೆಯಲ್ಲಿ ಯಾಕೆ ಈ ಥರ ಬೇರೆಯವ್ರ ನೇಮ್ ಇಟ್ಕೊಳ್ತಾರೆ ಅಂತ ಅಂದ್ಕೊಳ್ಳೋರು ಇರ್ತಾರೆ. ಇನ್ನು ಕೆಲವ್ರು ಅಂದ್ಕೊಳ್ತಾರೆ, ಯಶ್ ಹೆಸರು ಇಟ್ಕೊಬಿಟ್ರೆ ಇವ್ನು ಎಷ್ಟು ಥರ ಫೇಮಸ್ ಮಾಡಿಬಿಡ್ತಾರೆ, ಎಷ್ಟು ಥರ ಇವನು ಹೀರೋ ಆಗೋಗ್ತಾನೆ ಅಂದ್ಕೊಳ್ಳೋರು ಇರ್ತಾರೆ. ಸೊ ನಿಜ ಹೇಳ್ತಾ ಇದ್ದೀನಿ, ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಳ್ತಾ ಇರೋದು. ಈ ರೀತಿ ಥಿಂಕಿಂಗ್ ಮಾಡೋರು ಇರ್ತಾರೆ. ಸೊ ನನಗೆ ತುಂಬ ಖುಷಿ, ನೇಮ್ಗಳು ಇಟ್ಕೊಂಡಿರ್ತಾರಲ್ಲ. ಇವಾಗ ಎಕ್ಸಾಂಪಲ್ ರಾಕೇಶ್ ಡಿ ಬಾಸ್, ರಾಕೇಶ್ ಇಂಜಿನಿಯರ್, ಈ ರೀತಿ ಇಟ್ಕೊಂಡಿರ್ತಾರಲ್ಲ, ಅಂಥವ್ರು ನೋಡಿದ್ರೆ ಖುಷಿ. ಏನಕ್ಕೆ ಅಂತಂದರೆ, ಅವ್ರಿಗೆ ಈಗ ರಾಕೇಶ್ ಇಂಜಿನಿಯರ್ ಅಂತ ಇಟ್ಕೊಂಡಿರ್ತಾರಲ್ಲ, ಅವ್ರಿಗೆ ಇಂಜಿನಿಯರ್ ಆಗಬೇಕು ಅಂತ ಆಸೆ ಇರುತ್ತೆ. ಫೇಸ್ಬುಕ್ಕಲ್ಲಿ ತುಂಬ ಜನ ಇಟ್ಕೊಂಡಿರ್ತಾರೆ ಆ ರೀತಿ. ಆವಾಗ ಅವ್ರು ಫಸ್ಟ್ ಸ್ಟೆಪ್ಪು ಅದು ಮಾಡಿರ್ತಾರೆ, ಅವರು ನೇಮಲ್ಲೇ ಅವ್ರು ಫಸ್ಟ್ ಸ್ಟೆಪ್ ಮಾಡಿರ್ತಾರೆ. ಯಾವಾಗ ನೀವು ಫಸ್ಟ್ ಸ್ಟೆಪ್ ಕರೆಕ್ಟಾಗಿ ಶುರು ಮಾಡ್ತೀರಿ, ಆವಾಗ ನೀವು ಅಚೀವ್ಮೆಂಟ್ ಮಾಡ್ಬೋದು. ಸೊ ಅವ್ರು ಇಂಜಿನಿಯರ್ ಆಗಬೇಕು ಅಂತ ಆಸೆ ಇದೆ, ಅವರು ಇಟ್ಕೊಂಡಿದ್ದಾರೆ, ಅವ್ರು ಆಗ್ತಾರೆ ಅಷ್ಟೇ. ಸೊ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಇವಾಗ ನನ್ನ ನೇಮ್ ನೋಡ್ಬಿಟ್ಟು ತುಂಬ ಜನ ಏನಪ್ಪ ಲಕ್ಕೇಶ್ ನೀನು ಯಶ ಈಗ ಅಂತ ಕೇಳೋರು ತುಂಬ ಜನ ಇದ್ದರು. ಸೊ ಫೈನಲಾಗಿ ಈ ಥರ ಕೇಳೋರು ಇರ್ತಾರೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಒಂದು ಮಾತು ಹೇಳ್ತೀನಿ, ನೀವೇನಾದರೂ ಈ ಥರ ನೇಮ್ಗಳನ್ನ ಇಟ್ಕೋಬೇಕು ಅಂದ್ಕೊಂಡ್ರೆ ಇಟ್ಕೊಳ್ಳಿ. ಯಾರ ಬಗ್ಗೆ ನಾನು ತಲೆ ಕೆಡಿಸ್ಕೊಬಿಡಿ. ನಿಮ್ಗೆ ಏನು ಅನಿಸುತ್ತೆ ಅದನ್ನ ಇಟ್ಕೊಂಡು ನಿಮಗೆ ಯಾವ ರೀತಿ ಎಂಜಾಯ್ಮೆಂಟ್ ಮಾಡ್ಬೇಕು ಅದನ್ನ ಮಾಡಿ. ಏನಂತಂದರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಇವಾಗ ಒಂದು ರೋಡಲ್ಲಿ ಹೋಗ್ತಾ ಇದ್ದೀನಿ ಅಂತ ನನಗೆ ಯಾರು ಫ್ರೆಂಡ್ ಸಿಕ್ಕಿದ್ರೆ, ಫ್ರೆಂಡ್ ಸಿಕ್ಕಿದ್ರೆ ಅವನು ಫಿಕ್ಸ್ ಮಾಡ್ಕೊಬಿಟ್ಟಿರ್ತಾನೆ. ಫೇಸ್ಬುಕ್ಕಲ್ಲಿ ನೇಮ್ ನೋಡಿರ್ತಾನಲ್ಲ, ಫಿಕ್ಸ್ ಬಂದ್ಬಿಡ್ತಾನೆ. ಯಾವ ರೀತಿ ಅಂತಂದರೆ, ನನಗೆ ಒಂದು ಶಕ್ತಿ ಇದೆ, ಬೇರೆಯವ್ರ ಮೈಂಡ್ನ ತುಂಬ ಚೆನ್ನಾಗಿ ರೀಡ್ ಮಾಡ್ತೀನಿ. ಅವ್ರು ಮಾತಾಡಿದಾಗಲಿ ಅವ್ರ ಫೇಸ್ ಎಕ್ಸ್ಪ್ರೆಷನ್ ನೋಡೇ ನಾನು ರೀಡ್ ಮಾಡ್ತೀನಿ. ಅವ್ರು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಯಶ್ ಅಂತ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಂತಂದರೆ, ನಾನು ಮಾತಾಡಿದ್ರೆ ಎಷ್ಟು ರೀತಿನೇ ಮಾತಾಡ್ಬೋದೇನೋ, ಅಥವಾ ಎಷ್ಟು ಥರ ಡೈಲಾಗ್ ಹೊಡಿಬೋದು, ಎಷ್ಟು ಡೈಲಾಗ್ ಹೊಡಿಬಿಡ್ತಾನೆ ಮಾತಾಡಿದ್ರೆ, ಅದು ಇದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಅಂಥವ್ರ ಹತ್ರ ನಾನು ಬಿಡೋಲ್ಲ. ಅಂಥ ಟೈಮ್ನ ಫುಲ್ ಎಂಜಾಯ್ ಮಾಡ್ತೀನಿ. ನಾನು ಒಳಗೊಳಗೆ ನಗ್ತಾ ಇರ್ತೀನಿ, ಎಂಜಾಯ್ ಮಾಡ್ತೀನಿ. ಅಂಥವ್ರು ಏನಾದರೂ ಸಿಕ್ಕಿದ್ರೆ ನಾನು ಫಸ್ಟ್ ಮಾಡೋದೇ ಆ ಕೆಲಸ, ಡೈಲಾಗ್ ಹೊಡಿತೀನಿ, ಇಲ್ಲ ಎಷ್ಟು ರೀತಿ ಮಾತಾಡ್ಬಿಡ್ತೀನಿ. ಅವಾಗ ಅವ್ರು ಏನು ಅನ್ಕೋತಾರೆ ಅಂತಂದರೆ, ಅವ್ರು ಅಂದ್ಕೊಂಡಿದ್ದು ನಿಜ ಅಂದ್ಕೊಂಡು ಅವ್ರು ಖುಷಿ ಪಡ್ತಾರೆ. ಅವಾಗ ಗುರು ನಾನು ಅಂದ್ಕೊಂಡು ನಿಜ ಗುರು, ಇವ್ನು ಇನ್ನೂ ಸಿನಿಮಾ ಗುಂಗಲ್ಲೇ ಅವನೇ ಅಂತ ಅಂದ್ಕೊಂಡು. ಅದಲ್ಲ, ಲೈಫೇ ಬೇರೆ, ಸಿನಿಮಾನೇ ಬೇರೆ. ಈಗ ಯಶ್ ಅವರೇ ಹೇಳ್ತಾರಲ್ವ, ನೀವು ನೋಡಿರ್ತೀರ ಪ್ರತಿಯೊಂದು ಇಂಟರ್ವ್ಯೂವಲ್ಲೂ, ಪ್ರತಿಯೊಂದರಲ್ಲಿ ಸಿನಿಮಾಗಿ ನೋಡಿ, ರಿಯಲ್ ಲೈಫೇ ಬೇರೆ ಇರುತ್ತೆ ಅಂತ. ನಿಮಗೆ ಗೊತ್ತು, ಫೈಟು ಗೀಟು ಎಲ್ಲ ರಿಯಲಾಗಿ ಮಾಡೋಕ್ಕಾಗುತ್ತಾ? ಅವೆಲ್ಲ ಸಿನಿಮಾಗಷ್ಟೇ ಸೀಮಿತ. ಚಿಕ್ಕವರಿದ್ದಾಗ ಅವೆಲ್ಲ ನಿಜ ಅಂದ್ಕೊಂಡಿರ್ತೀವಿ. ಅಫ್ಕೋರ್ಸ್ ನಿಜ ಅಂದ್ಕೊಂಡಿರ್ತಾರೆ ತುಂಬ ಜನ. ಮೆಚುರಿಟಿ ಬಂದಾಗ ಎಲ್ಲ ಅಪ್ಡೇಟ್ ಆಗ್ತಾರೆ. ಬಟ್ ಈ ನೇಮ್ ಇಟ್ಕೊಂಡಿರೋರು ಅಪ್ಡೇಟ್ ಆಗಿರ್ತಾರೆ. ಯಾರು ಇಟ್ಕೊಂಡಿರಲ್ಲ ಅಂಥವ್ರೆ ಅಪ್ಡೇಟ್ ಆಗಿರಲ್ಲ. ಕೇಳ್ತಾರಲ್ಲ ಅವರೇ ಅಪ್ಡೇಟ್ ಆಗಿರಲ್ಲ. ಅವರೇ ಇನ್ನೂ ಸಿನಿಮಾ ಗುಂಗಲ್ಲಿರ್ತಾರೆ. ನಮ್ಗೆ ಹೇಳ್ತಾರೆ, ಅವರೇ ಸಿನಿಮಾ ಗುಂಗಲ್ಲಿರ್ತಾರೆ. ಬಿಡಿ, ಅದು ಬೇರೆ ಪ್ರಶ್ನೆ. ನಾನು ಸಿನಿಮಾ ನೋಡಿ, KGF ನೋಡಿ ತುಂಬ ದಿನಗಳಾಯಿತು. ಅದ್ರ ಬಗ್ಗೆ ನನಗೆ ತುಂಬ ಎಂಜಾಯ್ ಮಾಡಿದ್ದೀನಿ. ಸಿನಿಮಾ ಎಂಜಾಯ್ ಮಾಡಿದೆ. ಯಶ್ ಅವರ ಆ್ಯಕ್ಟಿಂಗ್ ಇಷ್ಟ ಆಯಿತು, ಎಲ್ಲ ಇಷ್ಟ ಆಯಿತು. ಓಕೆ, ಒಂದು ಕ್ರೇಜ್ ಇರುತ್ತೆ. KGF ಪಾರ್ಟ್ 2 ಬರ್ಬೇಕಾದ್ರೆ ಒಂದು ಕ್ರೇಜ್ ಇರುತ್ತೆ. ನೆಕ್ಸ್ಟ್ ಸಿನಿಮಾ ಯಾವಾಗ ಬರುತ್ತಪ್ಪ ಯಶ್ ಅವ್ರದ್ದು ಅಂತ ಫಸ್ಟ್ ಲುಕ್ ಆಗ್ಬೋದು, ಸಾಂಗ್ಸ್ ಬರೋದಾಗ್ಬೋದು, ಈ ರೀತಿ ಕ್ರೇಜ್ ಇರುತ್ತೆ. ಹೊರತು ಅದು ಬಿಟ್ಟರೆ ನಾವು ಇನ್ನೂ ಆ ಸಿನಿಮಾ ಗುಂಗಲ್ಲೇ ಅವರು KGF ಅಲ್ಲಿ ವಿಲನ್ ಆಗಿದ್ದ, ನಾವು ರಿಯಲ್ ಲೈಫಲ್ಲಿ ವಿಲನ್ ಆಗಬೇಕು ಅಂತ ನಾವು ಯಾವುದೇ ಕಾರಣಕ್ಕೂ ಅಂದ್ಕೊಳ್ಳಲ್ಲ. ಏನು ತೊಗೊಳ್ಬೇಕು ಸಿನಿಮಾದಲ್ಲಿ ಅಷ್ಟು ಮಾತ್ರ ತೊಗೊಳ್ತೀವಿ. ಪರ್ಸ್ನಲಾಗಿ ಹೇಳ್ತೀನಿ, ನನಗೆ ಯಶ್ ಅವ್ರು ಕಂಡ್ರೆ ಯಾಕೆ ತುಂಬ ಇಷ್ಟ ಅಂತ ಹೇಳ್ತೀನಿ. ನಾನು ಬರ್ತಡೇಗೆ ಮೀಟ್ ಮಾಡೋದಕ್ಕೂ ಇದೆ ಒಂದು 2-3 ಸಲ. ಅವ್ರ ಸಿನಿಮಾಗಳು ಕಂಡ್ರೆ ನನಗೆ ತುಂಬ ಇಷ್ಟ. ಅವ್ರ ಆ್ಯಟಿಟ್ಯೂಡು, ಪ್ರತಿಯೊಂದು ಅವರು ಬದುಕ್ತಾ ಇರೋ ರೀತಿ ತುಂಬ ಇಷ್ಟ. ಅವರು ಅಂತಲ್ಲ, ಎಲ್ಲ ಹೀರೋಗಳು ಇಷ್ಟ. ಯಶ್ ಅವ್ರು ಕಂಡ್ರೆ ನನಗೆ ಸ್ವಲ್ಪ ತುಂಬ ಇಷ್ಟ. ಅವ್ರ ಬರ್ತಡೇಗೆ ನಾನು ಮೀಟ್ ಮಾಡೋದಕ್ಕೆ ಹೋಗಿದಾಗ ಅವ್ರು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋರು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಅವರ ಇಂಟೆನ್ಷನು ಅಷ್ಟೇ, ಬಂದವ್ರಿಗೆ ಫೋಟೋಸ್ ಕೊಡಬೇಕು, ಸೆಲ್ಫಿ ಕೊಡಬೇಕು, ಎಲ್ಲಿಂದನೋ ಬಂದಿರ್ತಾರೆ ಅಂತ ಇಂಟೆನ್ಷನ್ ಇರುತ್ತೆ. ಅವರು ಅಂತಲ್ಲ, ಎಲ್ಲ ಹೀರೋಗೂ ಅಷ್ಟೇ. ಸೊ ನಾನು ಯಶ್ ಅವ್ರು ಮೀಟ್ ಮಾಡೋಕ್ಕೆ ಹೋಗಿದಾಗ ಇದೊಂದು ನಡೆದಂಥ ಇನ್ಸಿಡೆಂಟು. ಸೊ ನೀವು ನೋಡ್ಬೋದು, ನಾನು ವೀಡಿಯೋನ ಮಾಡ್ಕೊಂಡಿದ್ದೀನಿ, ಸೆಲ್ಫಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅವರು ಏನೂ ಅಂದಿಲ್ಲ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋರು. ಯಶ್ ಅವರು ಮತ್ತು ರಾಧಿಕಾ ಪಂಡಿತ್ ಇಬ್ಬರು ಇಷ್ಟ ನನಗೆ. ಸೊ ನೀವು ನೋಡ್ಬೋದು, ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ನಾನು ಹೋಗಿದ್ದಕ್ಕೆ ಯಾವುದೋ ಒಂದು ಡಿಸಪಾಯಿಂಟ್ಮೆಂಟ್ ಆಗಿಲ್ಲ. ಸೊ ಈ ರೀತಿ ಅವರು ರೆಸ್ಪಾನ್ಸ್ ಮಾಡೋದು ನನಗೆ ತುಂಬ ಇಷ್ಟ. ಆ ಒಂದು ಕಾರಣಕ್ಕೆ ನನಗೆ ಯಶ್ ಅವ್ರು ಕಂಡ್ರೆ ತುಂಬ ಇಷ್ಟ. ಜೊತೆಗೆ ಅವ್ರ ಗುರಿ
ಏನು ಅಂದ್ಕೊಂಡಿರ್ತಾರೆ ಅದನ್ನ ಮಾಡಬೇಕು ಅಂತ ಹೊರಡ್ತಾರೆ. ಅದು ಮಾಡೋ ತನಕ ಅವ್ರು ಬಿಡೋಲ್ಲ. ಅದು ನಮಗೆ ತುಂಬ ಇನ್ಸ್ಪೈರ್ ಮಾಡುತ್ತೆ. ಸೊ ಸಿನಿಮಾ ರಂಗದವ್ರು ಅಂದ ತಕ್ಷಣ ಏನೋ ಸಿನಿಮಾ ಡೈಲಾಗ್ ಇನ್ಸ್ಪೈರ್ ಮಾಡುತ್ತೆ ಅಂತಲ್ಲ, ಅವ್ರು ರಿಯಲ್ ಲೈಫ್ ನೋಡಿ ಕಲಿಬೇಕಾಗುತ್ತೆ ಕೆಲವೊಂದಷ್ಟು ಇನ್ಸಿಡೆಂಟ್ಗಳನ್ನ. ಬಟ್ ಬೇರೆಯವ್ರು ಥಿಂಕ್ ಮಾಡೋದು ಯಾವ ರೀತಿ ಇರುತ್ತೆ ಅಂತಂದರೆ, ಅವ್ರು ಇನ್ನೂ ಸಿನಿಮಾ ಗುಂಗಲೇ ಇದ್ದಾನೇನೋ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಅದಲ್ಲ, ಜೀವನ ಅದಲ್ಲ, ಜೀವನ ಬೇರೆ ಇದೆ. ಇವಾಗ ನಾನು ನನ್ನ ಕೆಲಸ ಮಾಡ್ತಲ್ವ, ಇವಾಗಲೂ ನಾನೇನು ಯಶು KGF ಸಿನಿಮಾ ಅಂತ ನಾನೇನೋ ಡೈಲಾಗ್ ಹೊಡಿತಾ ಇದ್ದೇನಾ? ಇಲ್ಲ ಅಲ್ವಾ? ಸೊ ಆ ರೀತಿ ಸ್ವಲ್ಪ ಥಿಂಕಿಂಗ್ ಬಿಡಿ. ನಮ್ಮ ಬಗ್ಗೆ ಥಿಂಕ್ ಮಾಡೋದ್ಬಿಟ್ಟು ನಿಮ್ಮ ಬಗ್ಗೆ ಥಿಂಕ್ ಮಾಡ್ಕೊಳ್ಳಿ. ನೀವು ಚೆನ್ನಾಗಿರಿ ಲೈಫಲ್ಲಿ, ನೀವು ಚೆನ್ನಾಗಿದ್ರೆ ಎಲ್ಲ. ನಾನಂತೂ ಫ್ರ್ಯಾಂಕಾಗಿ ಹೇಳ್ಬಿಡ್ತೀನಿ, ನಾನು ಯಾರ ಬಗ್ಗೆಯೂ ಚಿಂತೆ ಮಾಡೋದಕ್ಕೆ ಹೋಗಲ್ಲ. ಸೊ ನನ್ನ ಲೈಫು ನಾನು ಥಿಂಕ್ ಮಾಡ್ತಾಯಿರ್ತೀನಿ, ನಾನು ಏನು ಮಾಡ್ಬೇಕು, ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ ಹೊರತು ಬೇರೆಯವ್ರ ಬಗ್ಗೆ ಅವ್ನ ನೇಮ್ ಇಟ್ಕೊಂಡವನು ಈ ರೀತಿ ಅವ್ನೇನಾರು ಆಡ್ಕೋಬೇಕು, ಅವನು ಈ ಥರ ಮಾಡಬೇಕು, ಅದು ಇದು ನಥಿಂಗ್ ಬ್ರೋ. ಆ ಥರ ಎಲ್ಲ ನಾನು ಥಿಂಕೇ ಮಾಡಲ್ಲ. ಸೊ ಅದು ನನ್ನ ಕೆಲಸನೂ ಅಲ್ಲ. ಏನಕ್ಕೆ ಥಿಂಕ್ ಮಾಡ್ಬೇಕು ಹೇಳಿ? ಬಿಡಿ, ಅವ್ರವ್ರ ವಿಷಯ, ಅವ್ರವ್ರು ಏನೋ ಮಾಡ್ಕೊಳ್ಳಿ. ಓಕೆ, ಫೈನಲಾಗಿ ಒಂದು ಮಾತು ಹೇಳ್ತೀನಿ, ನೀವು ಏನಾದರೂ ಆ ರೀತಿ ಹೆಸರು ಇಟ್ಕೋಬೇಕು ಅಂದ್ಕೊಂಡ್ರೆ ಇಟ್ಕೊಳ್ಳಿ. ಯಾರಿಗೂ ತಲೆ ಕೆಡಿಸ್ಕೊಬಿಡಿ. ಯಾರಿಗೂ ನೀವು ಏನಂತೀರ ಅವ್ರಿಗೆ ಹೇಳ್ಬಿಟ್ಟು ಇಟ್ಕೋಬೇಕು ಅಂತ ಏನೋ ಇದಿಲ್ಲ, ರೂಲ್ಸ್ ಇಲ್ಲ. ಸೊ ನಿಮ್ಗೆ ಇಟ್ಕೋಬೇಕು ಅಂದ್ಕೊಂಡಿರಿ ಇಟ್ಕೊಳ್ಳಿ. ನೀವೇನು ಅಂದ್ಕೊಂಡಿದ್ದೀರ ಲೈಫಲ್ಲಿ ಅಚೀವ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಜೊತೆಗೆ ನೀವೇನಾದರೂ ಈ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಕಮೆಂಟ್ಸ್ ಹಾಕಿ ನೋಡೋಣ. ಬರ್ತೀನಿ. ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.